ಆ ಕೃಷ್ಣನ ದರ್ಶನವನ್ನು ಪಡೆದರೆ ಆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಎಂದರೆ ಕೃಷ್ಣ ಎನ್ನುವ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ನಮಸ್ಕಾರ ವೀಕ್ಷಕರೇ, ಪುರಾಣಿಕ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀರಂಗ್ ಪುರಾಣಿಕ್. ಇವತ್ತು ನಾವು ವಿಜಯಪುರದ PDJ ಎದುರು ಇರುವಂಥ ಶ್ರೀಕೃಷ್ಣ ವಾದಿರಾಜ ಮಠದಲ್ಲಿದ್ದೇವೆ. ಇದು ಶ್ರೀಕೃಷ್ಣ ಮಂದಿರ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಕೃಷ್ಣನ ಮೂರ್ತಿ ಇದೆ. ಈ ಕುರಿತು ಈ ಮಠದ ಉಸ್ತುವಾರಿಯಾದಂಥ ಪಂಡಿತ್ ವೇದಮೂರ್ತಿ ವಾಸುದೇವಾಚಾರ್ಯರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪೂಜ್ಯ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 2010ನೇ ಇಸ್ವಿಯಲ್ಲಿ ಈ ಕೃಷ್ಣ ವಾದಿರಾಜ ಮಠವನ್ನು ಸ್ಥಾಪನೆ ಮಾಡಿದರು. ಯಾಕೆ ಎಲ್ಲ ಕಡೆ ಕಡಗೋಲು ಕೃಷ್ಣ ಇರಬೇಕು, ಎಲ್ಲರೂ ಕೂಡ ಕೃಷ್ಣನನ್ನು ಹೋಗಿ ಉಡುಪಿಯಲ್ಲಿ ಎಲ್ಲರೂ ಕೂಡ ಸೇವನೆ ಮಾಡಲಿಕ್ಕೆ ಆಗುವುದಿಲ್ಲ. ಅವನ ಸೇವೆಯನ್ನು ಇದ್ದಲ್ಲಿಗೆ ಮಾಡಲಿ. ಆ ಕೃಷ್ಣನ ಕರ್ಷತೈತಿ ಕೃಷ್ಣ ಅಂತ ಅವನು ಎಲ್ಲರನ್ನ ಆಕರ್ಷಣೆ ಮಾಡ್ತಾನೆ. ಅಂತಹ ಕೃಷ್ಣ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಈ ಕೃಷ್ಣ ಮಠವನ್ನು ಇಲ್ಲಿ ಸ್ಥಾಪನೆ ಮಾಡಿದರು. ಅದಕ್ಕಿಂತ ಮುಂಚೆ ಸುಮಾರು 50 ವರ್ಷಗಳ ಹಿಂದೆ ಅಖಿಲ ಭಾರತ ಮಾಧ್ವ ಮಹಾಮಂಡಲ ಅಂತ ಶ್ರೀಗಳವರು ಎಲ್ಲ ಊರುಗಳಿಗೆ ಸಂಚಾರವನ್ನು ಮಾಡ್ತಾ ಇರಬೇಕಾದ್ರೆ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು. ವಿದ್ಯಾರ್ಥಿಗಳು ಬಂದು ಏನು ಮಾಡ್ತಾ ಇದ್ರು, ಯಾರಾದರೂ ಮನೆಯಲ್ಲಿ ಉಳಿದುಕೊಂಡು ಅವರು ಅಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ಆ ಮನೆಯಲ್ಲಿ ಊಟವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಇಂತಹ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಪೂಜ್ಯ ಶ್ರೀಪಾದಂಗಳವರು 50 ವರ್ಷಗಳ ಹಿಂದೆ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬ್ರಾಹ್ಮಣ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡಿ ಈಗಿನ ಒಳ್ಳೆ ಹುದ್ದೆಯಲ್ಲಿ ಆ ವಿದ್ಯಾರ್ಥಿಗಳಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಊಟ ವಸತಿ ಎಲ್ಲವನ್ನೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಶ್ರೀಪಾದಂಗಳವರು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ವಿದ್ಯೆ ಎಂಬುದು ಬರಬೇಕು, ಒಳ್ಳೆಯ ವಿದ್ಯೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ನಚೋರ ಹಾರ್ಯಂ ನಚರಾಜ ಹಾರ್ಯಂ ನ ಭ್ರಾತೃಭ್ರಾಜಂ ನಚಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ. ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಕಳ್ಳಕಾಕರು ಬಂದು ಕದ್ಕೊಂಡು ಹೋಗ್ಬೋದು. ಯಾರಾದರೂ ನೀನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಆ ದುಡ್ಡನ್ನು ಇಸ್ಕೊಂಡು ಹೋಗ್ಬೋದು. ಆದರೆ ಅದೇ ವಿದ್ಯೆಯನ್ನು ಕಲಿತ್ರೆ ಆ ವಿದ್ಯೆಯನ್ನು ಯಾರೂ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಚೋರ ಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃಭ್ರಾಜಂ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ. ಆ ವಿದ್ಯೆಯನ್ನು ನೀನು ಎಷ್ಟು ಖರ್ಚು ಮಾಡ್ತಿ ಅದು ವಿದ್ಯೆ ನಿನಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಂತಹ ವಿದ್ಯೆಯನ್ನು ಮತ್ತೆ ಒಳ್ಳೆಯ ಊಟವನ್ನು ಯಾರಿಗಾದರೂ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ರಿ, ಅವರು ಸಾಕು ಅನ್ನೋದಿಲ್ಲ. ಆದರೆ ನೀವು ಊಟಕ್ಕೆ ಹಾಕಬೇಕಾದ್ರೆ ಇಷ್ಟೇ ಹಾಕಿದರೆ ಇನ್ನೂ ತುಂಬ ಜಾಸ್ತಿ ಹಾಕಿದರೆ ಬೇಡ ಸಾಕು ಅಂತಾರೆ. ಅಂದರೆ ಜಾಸ್ತಿ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಆ ವಿದ್ಯೆಯನ್ನು ಮತ್ತು ಒಳ್ಳೆಯ ಊಟವನ್ನು ಆ ಶ್ರೀಪಾದಂಗಳವರು ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡ ಕೊಡುಗೆ. ಅಂತಹ ಶ್ರೀಪಾದಂಗಳವರು ಇಂತಹ ಕೃಷ್ಣನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬರೀ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಮತ್ತೆ ವಾದಿರಾಜರನ್ನು ಕೂಡ ಇಲ್ಲಿ ಆ ಗುರುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೊದಲು ಗುರುಗಳ ಇಚ್ಛೆ ಏನು ಅಂತ ಹೇಳಿದ್ರೆ ಬರೀ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇತ್ತು. ಆದರೆ ವಾದಿರಾಜರ ಭಕ್ತರು ಇಲ್ಲಿ ತುಂಬ ಜನ ಇದ್ದರು. ಅದರಲ್ಲಿ ಒಬ್ಬ ಭಕ್ತರು ಏನು ಮಾಡಿದರು, ಸ್ವಾಮಿ ನಾವು ವಾದಿರಾಜರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಳ್ತೇವೆ, ನೀವು ಮಾಡಬೇಕು ಅಂತ. ಅದಕ್ಕೆ ಆಯಿತು, ವಾದಿರಾಜರ ಪ್ರತಿಷ್ಠಾಪನೆ ಅಂದರೆ ಅದು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡೋಣ ಅಂತ ಹೇಳಿ ಆ ಗುರುಗಳು ಆ ವಾದಿರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಎಲ್ಲರೂ ಕೂಡ ಸೋದೆಗೆ ಹೋಗಿ ಆ ಗುರುಗಳನ್ನ ನಮಸ್ಕಾರ ಮಾಡ್ತಾ ಇದ್ರು. ಇಲ್ಲಿಗೆ ಬಂದು ಆ ಗುರುಗಳ ಸೇವೆಯನ್ನ ಮಾಡಿ ಆ ಗುರುಗಳ ಏನು ಬೇಕು ಅದನ್ನೆಲ್ಲವನ್ನು ಕೂಡ ಕರುಣಿಸ್ತಾ ಇದ್ದಾರೆ. ಮತ್ತೆ ಪ್ರತಿ ವರ್ಷ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯು ತುಂಬ ಅದ್ಧೂರಿಯಿಂದ ತುಂಬ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರ್ತಾ ಇದೆ. ಮತ್ತೆ ನೂರಾರು ಜನ ಭಕ್ತರಿಗೆ ಅನ್ನ ಸಂತರ್ಪಣೆ ಎಂಬುದು ಕೂಡ ಆಗ್ತಾ ಇದೆ. ಈ ರೀತಿಯಾಗಿ ನಡೆದುಕೊಂಡು ಬಂದಿದೆ. ಆ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ವಿದ್ಯಾರ್ಥಿ ನಿಲಯ, ಶ್ರೀ ಕೃಷ್ಣ ವಾದಿರಾಜ ಮಠ ಇಂಥ ಎಲ್ಲ ಅನೇಕ ಕೊಡುಗೆಗಳನ್ನು ಆ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಂತಹ ಗುರುಗಳು ನಾವು ಯಾವಾಗಲೂ ಕೂಡ ಸ್ಮರಣೆಯನ್ನು ಮಾಡಬೇಕು. ಅಂತಹ ಗುರುಗಳನ್ನು, ಆ ಗುರುಗಳು ಇಲ್ಲ, ಆ ಗುರುಗಳು ಇಲ್ಲದೇ ಇದ್ದರೂ ಕೂಡ ಅವರು ವೃಂದಾವನಸ್ಥರಾದ್ರ ಮೇಲೂ ಕೂಡ ಅವರ ಗುರುಗಳಾಗಿರ್ತಕ್ಕಂಥ ಈಗಿನ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕೂಡ ಅವರ ದಾರಿಯಲ್ಲೇ ನಡೆದು ಎಲ್ಲರೂ ಕೂಡ ಅವರು ಏನು ನಡೆಸಿಕೊಂಡು ಬಂದಿರತಕ್ಕಂಥ ಏನು ವಿದ್ಯಾರ್ಥಿ ನಿಲಯಗಳಿದೆ, ಆ ಮಠ ಮಂದಿರಗಳಿದೆ, ಅವುಗಳನ್ನೆಲ್ಲವನ್ನು ಕೂಡ ಸುಸಜ್ಜಿತವಾಗಿ ಚೆನ್ನಾಗಿ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಯಾವಾಗಲೂ ಕೂಡ ಬಂದು ಆ ಕೃಷ್ಣನ ದರ್ಶನವನ್ನು ಪಡೆದರೆ ಆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಎಂದರೆ ಕೃಷ್ಣ ಎನ್ನುವ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಆ ಕೃಷ್ಣನನ್ನ ಯಾವಾಗಲೂ ಕೂಡ ಸ್ತೋತ್ರ ಮಾಡಬೇಕು. ಅಂತಹ ಕೃಷ್ಣನನ್ನ ಯಾವಾಗಲೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಕೃಷ್ಣನನ್ನ ಆ ಗುರುಗಳು ನಮಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ. ಆಚಾರ್ಯ ಮಧ್ವರು ಯಾವ ರೀತಿಯಾಗಿ ಆ ಮಥುರೆಯಿಂದ ಬಂದಿರತಕ್ಕಂಥ ಗೋಪೀಚಂದ್ರನಲ್ಲಿ ಬಂದಿರತಕ್ಕಂಥ ಕೃಷ್ಣನನ್ನ ಯಾವ ರೀತಿಯಾಗಿ ಶಿಖಾಬಂಧ ತ್ರಯೋಪೇತ 3 ಶಿಖೆಗಳನ್ನು ಇಟ್ಕೊಂಡಿದ್ದ. ಅವನು ಬಾಲಕೃಷ್ಣ, ಚಿಕ್ಕ ಮಕ್ಕಳಿಗೆ 3 ಜುಟ್ಟು ಹಾಕಿರ್ತಾರೆ, ನೋಡಿರ್ಬೋದು ನೀವು. ಹಾಗೆ ಶಿಖಾಬಂಧ ತ್ರಯೋಪೇತಂ 3 ಆ ಜುಟ್ಟುಗಳನ್ನು ಹಾಕಿರ್ತಕ್ಕಂಥ ಶಿಖಾಬಂಧ ತ್ರಯೋಪೇತಂ ಭೈಷ್ಮಿ ಮಧ್ವಕರಾರ್ಚಿತಂ. ಆಚಾರ್ಯ ಮಧ್ವರು ಆ ಪೂಜೆ ಮಾಡಿರ್ತಕ್ಕಂಥ ಯಾವ ಕೃಷ್ಣ ಇದ್ದಾನೆ, ಕಡಗೋಲು ಕೃಷ್ಣ, ಅಂತಹವೇ ಕೃಷ್ಣನನ್ನ ಇಲ್ಲಿ ಕೆತ್ತನೆಯನ್ನು ಮಾಡಿಸಿ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪೂಜ್ಯ ಗುರುಗಳಾಗಿರ್ತಕ್ಕಂಥ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 2013ರಲ್ಲಿ ಇಲ್ಲೇ ಕೃಷ್ಣ ಮಠದಲ್ಲೇ ಚಾತುರ್ಮಾಸ್ಯ ಸಂಕಲ್ಪವನ್ನು ಮಾಡಿ ಎಲ್ಲ ಊರಿನ ಜನರಿಗೆ ತುಂಬ ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಇಲ್ಲಿ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕ, ಮತ್ತೆ ಪಲ್ಲಕ್ಕಿ ಉತ್ಸವ, ಮತ್ತೆ ಕೃಷ್ಣನಿಗೆ ರಥೋತ್ಸವ, ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತಾರೆ. ರಥದಲ್ಲಿರ್ತಕ್ಕಂಥ ಕೃಷ್ಣನನ್ನ ನೋಡಿದರೆ ಪುನರ್ಜನ್ಮ ಎಂಬುದು ಇಲ್ಲ ಅಂತ. ಹಾಗೆ ಆ ಭಕ್ತರ ಆಶೆಯಿಂದ ಆ ರಥದ ನಿರ್ಮಾಣ, ಆ ರಥದಲ್ಲಿ ಆ ಕೃಷ್ಣನನ್ನು ಕೂಡಿಸಿ ಎಲ್ಲರೂ ಭಕ್ತರು ಕೂಡ ಆ 2 ಕೈಗಳನ್ನು ಜೋಡಿಸಿ ಅವನಿಗೆ ನಮಸ್ಕಾರವನ್ನು ಮಾಡಿದರೆ ಪುನರ್ಜನ್ಮ ನವಿದ್ಯತೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಆ ರಥದಲ್ಲಿರ್ತಕ್ಕಂಥ ಕೃಷ್ಣನನ್ನ ನಾವು ನೋಡಿದರೆ ಪುನರ್ಜನ್ಮ ಇಲ್ಲ ಅಂತ. ಅಂತಹ ರಥೋತ್ಸವ ಎಂಬುದು ಇಲ್ಲಿ ಪ್ರಾಕಾರದಲ್ಲಿ ನಡೀತದೆ. ಮತ್ತೆ ಸಾವಿರಾರು ಜನಗಳಿಗೆ ಅನ್ನಪ್ರಸಾದವು ಕೂಡ ಇಲ್ಲಿ ಆಗ್ತದೆ. ಅಂತಹ ಒಂದು ಪವಿತ್ರವಾದ ಜಾಗ ಈ ಕೃಷ್ಣ. ಈ ಕೃಷ್ಣನನ್ನ ಎಲ್ಲರೂ ಕೂಡ ದರ್ಶನ ಮಾಡಿಕೊಳ್ಬೇಕು. ಮುಂದೆ ಇದೇ ಮುಂದಿನ ಭಾನುವಾರ ಅಂತ ಹೇಳಿದ್ರೆ 16-17ನೇ ತಾರೀಕಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಗಮಿಸ್ತಾ ಇದೆ. 16ನೇ ತಾರೀಕು ಆ ದಿನ ಉಪವಾಸ, ಸಾಯಂಕಾಲ ಸಂಗೀತ ಮತ್ತೆ ಭರತನಾಟ್ಯ ಎಲ್ಲ ಕಾರ್ಯಕ್ರಮಗಳಿದೆ. ಮರುದಿನ ಬೆಳಿಗ್ಗೆ ಉಷಕ್ಕಾಲ ಪೂಜೆ, ಪಂಚಾಮೃತ ಅಭಿಷೇಕ, ನಂತರದಲ್ಲಿ ನೈವೇದ್ಯ ಮಹಾಮಂಗಳಾರತಿ, ಎಲ್ಲರೂ ಕೂಡ ತೀರ್ಥ ಪ್ರಸಾದ ವ್ಯವಸ್ಥೆ ಎಂಬುದು ಕೂಡ ಇದೆ. ಹೀಗೆ ಆ ಜನ್ಮಾಷ್ಟಮಿ ಮತ್ತೆ ವಾದಿರಾಜ ಸ್ವಾಮಿಗಳ ಆರಾಧನೆ ಅದು ಕೂಡ ಇಲ್ಲಿ ಮಧ್ಯಾರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಕೃಷ್ಣ ವಾದಿರಾಜ ಮಠದಲ್ಲಿ ನಡೀತಾ ಇದೆ. ಎಲ್ಲರೂ ಭಕ್ತರು ಬರಬೇಕು. ಆ ಕೃಷ್ಣನನ್ನ ದರ್ಶನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲವನ್ನು ಕೂಡ ಕಳೆದುಕೊಳ್ಳಬೇಕು ಎಂಬುದಾಗಿ ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.